ಈ ಪ್ರೇಮ ಎನ್ನುವಂಥ ವಿಷಯದ ಕುರಿತು ಈಗ ವಿಚಾರ ಮಾಡೋಣ. ಸಾಮಾನ್ಯವಾಗಿ ಮಹಾತ್ಮರು ಹೇಳ್ತಾರೆ ನೋಡ್ರಿ, ಪ್ರೇಮವೇ ಜೀವನ, ದ್ವೇಷವೇ ಮರಣ. ನಮಗ ಯಾವಾಗ ಸುಖ ಶಾಂತಿ ಅಂದ್ರೆ ನಾವು ಒಬ್ಬರು ಇನ್ನೊಬ್ಬರನ್ನ ಯಾವಾಗ ಪ್ರೇಮ ಮಾಡ್ತೀವಿ ಅವಾಗ ಮಾತ್ರ ನಮಗ ಸುಖ ಶಾಂತಿ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಆದ್ರೆ ನಾವು ಒಬ್ಬರು ಇನ್ನೊಬ್ಬರನ್ನ ದ್ವೇಷ ಮಾಡಿದ್ವಿ ಅಂದ್ರೆ ದುಃಖ. ನಾವು ಒಬ್ಬರು ಇನ್ನೊಬ್ಬರನ್ನ ಪ್ರೇಮ ಮಾಡಿದ್ವಿ ಅಂದ್ರೆ ಸುಖ. ಈಗ ಮನೆಯೊಳಗೆ ನೋಡ್ರಿ, ಅನೇಕ ಜನರು ಇರ್ತೀರಿ. ಮನೆಯೊಳಗಿರುವವರು ಒಬ್ಬರು ಇನ್ನೊಬ್ಬರನ್ನ ಪ್ರೇಮ ಮಾಡಬೇಕು. ಇದರ ಅರ್ಥ ಒಬ್ಬರು ಇನ್ನೊಬ್ಬರನ್ನ ನೋಡಿ ನಗಬೇಕು, ಒಬ್ಬರು ಇನ್ನೊಬ್ಬರನ್ನ ನೋಡಿ ದ್ವೇಷ ಮಾಡಬಾರ್ದು. ಅದರ ಸಾಮಾನ್ಯವಾಗಿ ನಮ್ಮ ಮನೆಯೊಳಗಿದ್ದವರು ಒಬ್ರು ಇನ್ನೊಬ್ಬರನ್ನು ನೋಡಿ ನಗುವಂತ ಜನ ಎಷ್ಟು ಜನ ಅದಾರ್ರಿ? ನಗುದನೇ ಇಲ್ಲ. ಒಬ್ರು ಇನ್ನೊಬ್ಬರನ್ನ ನೋಡಿ ನಗಲಿಲ್ಲ ಅಂದ್ರೆ ಯಾವಾಗ ಸುಖ ಶಾಂತಿ ನಮಗ ಪ್ರಾಪ್ತಿ ಆಗ್ಬೇಕು? ಇಂಥ ಪ್ರೇಮ ಗುಣ ಯಾರಲ್ಲೇ ಇರ್ತದ ಅಂದ್ರೆ ಜ್ಞಾನಿಗಳಲ್ಲೇ ಇರ್ತದ. ಜ್ಞಾನಿಗಳು ಈ ಪ್ರಪಂಚದಲ್ಲಿ ಇರುವಂತ ಎಲ್ಲ ಜೀವಿಗಳನ್ನ ಪ್ರೇಮ ಮಾಡ್ತಾರೆ. ಯಾಕಂದ್ರೆ ಆ ಎಲ್ಲ ಜೀವಿಗಳಲ್ಲಿ ತಾವ ಇರ್ತೇವಿ ಅಂತ ಅವರಿಗೆ ನಿಶ್ಚಿತ ಇರ್ತದೆ. ಸಾಮಾನ್ಯವಾಗಿ ನಾವು ಪ್ರೇಮ ಮಾಡ್ತೀವಿ ಅಂತೀವಿ. ಏನು ಪ್ರೇಮ ಮಾಡ್ತೀವಿ? ಇನ್ನೊಬ್ಬರ ದೇಹವನ್ನ ಪ್ರೇಮ ಮಾಡ್ತೀವಿ, ಇನ್ನೊಬ್ಬರ ಚರ್ಮವನ್ನ ಪ್ರೇಮ ಮಾಡ್ತೀವಿ. ಈ ದೇಹವನ್ನ ಪ್ರೇಮ ಮಾಡುವಂಥದ್ದು ಅಥವಾ ಚರ್ಮವನ್ನ ಪ್ರೇಮ ಮಾಡುವಂಥದ್ದು ಇದಕ್ಕೇನಂತಾರಂದ್ರೆ ಕಾಮ ಅಂತಾರ. ಆದ್ರೆ ಪ್ರತಿಯೊಬ್ಬರಲ್ಲಿ ಆತ್ಮ ಇರ್ತದೆ. ಆ ಆತ್ಮನನ್ನ ಪ್ರೇಮ ಮಾಡುವಂಥದ್ದೇನದ ಇದಕ್ಕ ಭಕ್ತಿ ಅಂತಾರ. ಪ್ರತಿಯೊಂದು ಜೀವಿಯಲ್ಲಿ ಇರುವಂತ ಆತ್ಮನನ್ನ ಯಾರು ಪ್ರೇಮ ಮಾಡ್ತಾರ ಇದಕ್ಕ ಶುದ್ಧ ಪ್ರೇಮ